ಚಾಮರಾಜಪೇಟೆಯಲ್ಲಿ ಅಂಬೇಡ್ಕರ್ ಜಯಂತಿ ಸಂಭ್ರಮ. ಜಮೀರ್ ಅಹ್ಮದ್ ನೇತೃತ್ವದಲ್ಲಿ ಭರ್ಜರಿ ಆಚರಣೆ. ತಿಳುವಾಡಿ ಪಾಳ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ವೈಭವ. ಸಾವಿರಾರು ಜನರು ಭಾಗವಹಿಸಿದ್ದರು. ಸಮಾನತೆಯ ಸಂದೇಶದೊಂದಿಗೆ ಅಂಬೇಡ್ಕರ್ ಜಯಂತಿ. ಜಮೀರ್ ಅಹ್ಮದ್ನಿಂದ ವಿಶೇಷ ಕಾರ್ಯಕ್ರಮ. ಬೆಂಗಳೂರು ನಗರದ ಚಾಮರಾಜಪೇಟೆಯ ತಿಳುವಾಡಿ ಪಾಳ್ಯದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹೋರಾಟಗಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ 14ರಂದು ದೇಶಾದ್ಯಂತ ಭೀಮ್ ಜಯಂತಿಗಾಗಿ ಆಚರಿಸಲಾಗುತ್ತದೆ. ಚಾಮರಾಜಪೇಟೆಯ ತಿಳುವಾಡಿ ಪಾಳ್ಯದಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಚಿವ ಬಿಜೆಪಿ ಜಮೀರ್ ಅಹ್ಮದ್ ಖಾನ್ ಅವರು ಭಾಗವಹಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯರು, ಯುವಕರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿ ಜೈ ಭೀಮ್ ಘೋಷಣೆಗಳಿಂದ ವಾತಾವರಣ ಕಂಗೊಳಿಸಿತು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಏನ್ ನಮಗೆಲ್ಲ ಹಕ್ಕು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾವು ದೇವರ ಸಮಾನ ಅವರು ನೋಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ವಿ. ಮತ್ತೆ ಇನ್ನೊಂದು ಬಾರಿ ನಮಗೆ ಅಂಬೇಡ್ಕರ್ ಜಯಂತಿನ ಶುಭಾಶಯ ಕೋರಲಿದ್ದೇನೆ. ನಾನು ಬಹಳ ಇರ್ಬೇಕಂತ ಇದ್ದೆ. ನಾನೇ ಅಯ್ಯೂಬ್ ನಮ್ಮ ಪ್ರಿಯವ್ರನ್ನ ಫೋನ್ ಮಾಡಿ ಒಂದು ಕಾರ್ಯಕ್ರಮ ಮಾಡೋ ದೊಡ್ಡ ಮಟ್ಟದಲ್ಲಿ ನಾನು ಬರ್ತೀನಿ, ಒನ್ ಅವರ್ ನಾನು ಇರ್ತೀನಿ ಅಂತ ಹೇಳಿದೆ. ಮನೆ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಕರೆದರೆ ಅರ್ಜೆಂಟ್ ಮಾತಾಡಬೇಕಂತ ಹಿನ್ನೆಲೆಯಲ್ಲಿ ನಾನು ನೋಡ್ಬೇಕಾಗ್ತದೆ. ಹಾಗಾಗಿ ದಯಮಾಡಿ ಯಾರು ತಪ್ಪಾಗಿ ಭಾವಿಸಬಾರ್ದು ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ನಾಡಪ್ಪ ಇದ್ದಂಗೆ. ಹಾಗಾಗಿ ಮೊದಲಾಗಿ ಇಡೀ ರಾಜ್ಯದ ಜನಕ್ಕೆ, ಇಡೀ ದೇಶದ ಜನಕ್ಕೆ ಅಂಬೇಡ್ಕರ್ ಜಯಂತಿನ ಶುಭಾಶಯನ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಆಗಿರೋ ಬೆಳವಣಿಗೆಗಳ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಹೇಳ್ತಾರೆ ಸರ್. ಈಗ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಜೀರ್ ಅವರನ್ನ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಅಂತ ಕೈ ಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ಸರ್? ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾರು ನಾನು ಇರಲಿಲ್ಲ. ರಾಜೀನಾಮೆ ಕೊಟ್ಟಿರೋದು ಗೊತ್ತಾಯ್ತು. ನಸೀರ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಏನು ಕಾರಣ ಅಂತ. ಏನಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋದು ಕೇಳಿದ್ರು, ದಾವಣಗೆರೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಇದೆಲ್ಲೇ CM ಮನೆಗೆ ಹೋಗ್ತಾರೆ. CM ಕರೆದವ್ರು ನನಗೆ 10ವರೆಗೆ CM ಕರೆದವ್ರೆ. ಇದೆಲ್ಲೇ CM ಮನೆಗೆ ಹೋಗ್ತಾ ಇದ್ದಾರೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಬಹಳ ಒಗ್ಗಟ್ಟಿದ್ದು, ಯಾಕೆ ಈ ವಿಚಾರದಲ್ಲಿ ಇಷ್ಟು ಎಲ್ಲ ಒಗ್ಗಟ್ಟಾಗ್ತಿದೆ? ನಮ್ಮ ಸಮುದಾಯದವರೇ ಎಗೇನೆಸ್ಟ್ ಮಾಡಿದ್ರು ಅಂತೇಳಿ ಎಲ್ಲ ಬಂದು ಪ್ರೆಸ್ ಮೀಟ್ ಯಾರನ್ನ ಎಸ್ ಅಂದರೆ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮರ್ಥವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂದ್ರೆ ಜಮೀರ್ ಅಹ್ಮದ್ ಅವರು ಸರ್. ಆದ್ರೆ ಹಂಗೆ ಇದೆ ಸರ್, ಸಂದೇಶ ಹಂಗೆ ಇದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೆನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ರಿಜ್ವಾನ್ ಅವರು ಹೇಳಿದ್ರು, ಕೆಲವರು ನಾನೇ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರು. ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಬಾಯಿಲ್ ಹೇಳಿಲ್ಲ. ನಾನೇನಂದ್ರೆ ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ಈಗ ಜಬ್ಬಾರ್ ಅವರ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಹೇಳಿದ್ರೆ ನಮ್ಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ತಾಯಿತ್ತು. ಇದು ಮುಚ್ಚಬರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲ್ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು.
ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದರು. ಓಪನ್ ಸಭೆ ನಿಲ್ಲಿದ್ದೀವಿ. ನಮ್ಮ ದಯಮಾಡಿ ಮುಸಲ್ಮಾನ್ ಕೊಡಿ ಸರ್, ಸಿದ್ದೊಂದು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.